ಈ ಸರ್ಕಾರದಲ್ಲಿ ಏನು ನಡೀತಾ ಇದೆ? ಟೋಟಲಿ ಸ್ಟ್ಯಾಂಡ್ ಸ್ಟಿಲ್ ಆಗಿದೆ. ಹಾಗಾಗಿ ಈಗ ಡಿ ಕೆ ಶಿವಕುಮಾರ್ ಅವ್ರ ಸರ್ಕಾರನೂ ಕೂಡ ಅಷ್ಟೇ. ಡಿ ಕೆ ಶಿವಕುಮಾರ್ ಸರ್ಕಾರದಲ್ಲಿ ಏನು ಇಲ್ಲ. ಏನಾದ್ರು ಒಂದು ಸಣ್ಣ ನಿರ್ಣಯ ಮಾಡಬೇಕು ಅಂತ ಹೇಳಿದ್ರು ಡೆಲ್ಲಿಗೆ ಹೋಗೋದು. ಅಲ್ಲಿ ಅನುಮತಿ ಕೊಟ್ಟರೆ ಇವ್ರು ಹೇಳಿದಂಥ ವಿಚಾರಕ್ಕೆ ಓಕೆ ಅಂತ ಆದರೆ ನಿರ್ಣಯ, ಇಲ್ಲ ಅಂತ ಹೇಳಿದ್ರೆ ಇಲ್ಲ. ಈಗ ನೋಡಿ, ಈಗ ಟಿ ವಿನಲ್ಲಿ ಬರ್ತಾ ಇದೆ, ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟರು ಅಂತ ಕೆಲವು ಕಡೆ ಬರ್ತಾ ಇದೆ, ಕೊಟ್ಟಿಲ್ಲ ಅಂತ ಕೆಲವು ಕಡೆ ಬರ್ತಾ ಇದೆ. ಅಂದರೆ ಅರ್ಥ ಏನು? ಡಿ ಕೆ ಶಿವಕುಮಾರ್ ಕೈಯಲ್ಲಿಲ್ಲ, ರಾಹುಲ್ ಗಾಂಧಿ ಅವ್ರ ಕೈಯಲ್ಲಿದೆ. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತಿನ ಸರ್ಕಾರದಲ್ಲಿ ಕರ್ನಾಟಕ ರಾಜ್ಯದ 7 ಕೋಟಿ ಜನ ಸಿಕ್ಕಾಕೊಂಡು ಒದ್ದಾಡೋ ಪರಿಸ್ಥಿತಿ ಇದೆ. ರೈತರು ಒದ್ದಾಡ್ತಾ ಇದ್ದಾರೆ. 112 ತಾಲೂಕು ಬರ ಅಂತ ಘೋಷಣೆ ಮಾಡಿದ್ದಾರೆ. ಬೆಳಗಾಂ ಜಿಲ್ಲೆನಲ್ಲಿ ಒಂದು ತಾಲೂಕು ಬರದಲ್ಲಿಲ್ವಾ? ಈ ವಿಷಯನ ನಾವು ಇವತ್ತು ಒಂದಿನದಲ್ಲಿ ನಾವು ಇನ್ನೊಂದು ಸ್ವಲ್ಪ ನಮ್ಮ ವರದಿಯನ್ನು ಇದು ಮಾಡಿಕೊಂಡು ನಾವು ರೈತರಿಗೆ ಈಗ 112 ತಾಲೂಕು ಬರ ಅಂತ ಘೋಷಣೆ ಮಾಡಿದ್ದಾರೆ. ಈ ವಿಷಯನ ನಾವು ತೆಗೆದುಕೊಳ್ತೀವಿ. ಹೇಗೆ ರೈತರಿಗೆ ಅನ್ಯಾಯ ಮಾಡ್ತಾ ಇದೆ ಸರ್ಕಾರ ಅಂತ. 18 ತಾಲೂಕು ಬೆಳಗಾಂ ಜಿಲ್ಲೆನಲ್ಲಿ, 18 ವಿಧಾನಸಭಾ ಕ್ಷೇತ್ರ. ನಮ್ಮ ಜಿಲ್ಲಾ ಅಧ್ಯಕ್ಷರು ಇಲ್ಲೇ ಇದ್ದಾರೆ ನಮ್ಮ ಬೆಳಗಾಂ ಜಿಲ್ಲೆನಲ್ಲಿ. ಒಂದು ತಾಲೂಕು ಬರದಲ್ಲಿಲ್ಲ. ಹೋಗ್ಲಿ ಇಳಕಲ್ಗೆ ನೋಡ್ಕೊಂಬರ್ಲಿ, ಅಲ್ಲಿ ಹೋಗ್ಲಿ ಅದು ಎಂಥದ್ದು ರಾಯಬಾಗ್, ಆಮೇಲೆ ಅಥಣಿ. ಹಾಗಾಗಿ ಸರ್ಕಾರ ಒಂದು ರೀತಿ ಕಣ್ಣು ಮುಚ್ಚಿಕೊಂಡು ಆಡಳಿತವನ್ನೇ ನಡೆಸ್ತಾ ಇದೆ. ಸೌದತ್ತಿ, ರಾಮದುರ್ಗದಲ್ಲಿ ವಿಪರೀತ ಬರ. ಕುರಿಗಳಿಗೆ ಕುಡಿಯೋಕೆ ನೀರಿಲ್ಲ, ಅಲ್ಲಿ ಮೇವಿಲ್ಲ. ನೋಡ್ಕೊಂಡ್ ಬಂದಿದ್ದೀವಿ ನಾವು. ಕೆರೆ, ಯಾವ ಕೆರೆನಲ್ಲೂ ಒಂದು ಹನಿ ನೀರಿಲ್ಲ. ಏನು ಬರ ಅಧ್ಯಯನ ಮಾಡಿಬಿಟ್ಟು 112 ತಾಲೂಕು ಅಂತ ಹೇಳ್ಬಿಟ್ಟಿದ್ರು. ಅದರೊಳಗೆ 89 ಸಿವಿಯರ್, 12 ಮಾಡರೇಟ್ ಅಂತ ಹೇಳಿದ್ದಾರೆ. ಹಾಗಾಗಿ ಇದು ರೈತರಿಗೆ ಮಾಡ್ತಕ್ಕಂಥ ಘೋರ ಅನ್ಯಾಯ. ಮತ್ತು ಏನು ಮಾಡಿದ್ರೆ, ಅನೌನ್ಸ್ಮೆಂಟ್ ಮಾಡಿದ್ರೆ ಒಂದು ಪೈಸಾನು ಪರಿಹಾರ ಕೊಟ್ಟಿಲ್ಲ. ಇನ್ನು ಇದನ್ನ ಯಾವಾಗ ಕೊಡ್ತಿರೋ? ಯಡಿಯೂರಪ್ಪ ಅವರಿದ್ದಾಗ 1 ಹೆಕ್ಟೇರ್ಗೆ 27,000 ರೂಪಾಯಿ ಪರಿಹಾರ ಕೊಟ್ಟಿದ್ರು. ಯಾವುದು ಈ ನೀರಾವರಿ ಅಲ್ಲದ ಜಮೀನುಗಳಿಗೆ, ನೀರಾವರಿ ಜಮೀನುಗಳಿಗೆ 34,600 ಎಷ್ಟೋ ಕೊಟ್ಟಿದ್ರು. ನೀರಾವರಿ ಜಮೀನುಗಳಿಗೆ ಅನೌನ್ಸ್ಮೆಂಟ್ ಮಾಡಿದ್ರು, ಕೊಟ್ಟರು ಹಣ. ಈಗ ಇನ್ನು ಒಂದು ಪೈಸಾ ಕೊಟ್ಟಿಲ್ಲ. ರೈತರು 2 ಸರಿ ಎಲ್ಲರೂ ಬಿತ್ತಿದ್ರು, 3 ಸರಿನೂ ಅನೇಕ ಜನ ಬಿತ್ತಿದ್ದಾರೆ. ಹಾಗಾಗಿ ಈ ಸರ್ಕಾರ ಒಂದು ರೀತಿ ಸಾಮಾಜಿಕವಾಗಿರ್ತಕ್ಕಂಥ ಅನ್ಯಾಯವನ್ನ ಮಾಡ್ತಾ ಇದೆ.